ಹಲೋ, ನಮಸ್ಕಾರ ಎಲ್ಲರಿಗೂ ಕೂಡ. ನಾನು ಸುಧಾ ಮಾತಾಡ್ತಿರೋದು. ನಾನಿವತ್ತು ನಿಮ್ಮ ಜೊತೆ ಮಾತಾಡ್ತಿರುವಂತಹ ವಿಷಯ, ಎಲ್ಲರಿಗೂ ಒಂದು ಆಸೆ ಇರುತ್ತಲ್ವಾ, ನಾನು ಲೈಫಲ್ಲಿ ಏನೋ ಒಂದು ನಾನು ಅಂದ್ಕೊಂಡಿದ್ದ ಥರ ಆಗಬೇಕು, ನಾನು ಇದೊಂದು ವಿಷಯಗಳನ್ನ ಅಂದ್ಕೊಂಡಿದ್ದೀನಿ, ನಾನು ಅದನ್ನು ಸಾಧಿಸಬೇಕು, ನಾನು ರೀಚ್ ಆಗಬೇಕು, ಸಣ್ಣದೇ ಇರಲಿ ದೊಡ್ಡದೇ ಇರಲಿ, ನಾನು ಅದನ್ನು ಅಚೀವ್ ಮಾಡಬೇಕು ಅಂತ ತುಂಬ ಆಸೆ ಇರುತ್ತಲ್ಲ. ಆದರೆ ಎಲ್ಲೋ ಒಂದು ಕಡೆ ತುಂಬ ಅಡೆತಡೆಗಳು ಬರುತ್ತೆ. ಎಷ್ಟು ಪ್ರಯತ್ನ ಮಾಡಿದ್ರು ಆಗ್ತಾ ಇಲ್ಲ ಅಂತ ಒಂದು ಕೊರಗಿದೆಯಾ. ಆದರೆ ಎಂಥ ಅಡೆತಡೆಗಳೇ ಬರಲಿ, ಅದನ್ನು ಅಚೀವ್ ಮಾಡಿ ಮುಂದೆ ಹೋಗುವಂಥ ಒಂದು ದಾರಿ ಇದೆಯಾ? ಹಾಗಾದರೆ ದಾರಿ ಯಾವುದು? ಅದು ಮ್ಯಾನಿಫೆಸ್ಟೇಷನ್. ಮ್ಯಾನಿಫೆಸ್ಟೇಷನ್ ನಿಜವಾಗ್ಲೂ ವರ್ಕ್ ಆಗುತ್ತಾ? ಇದ್ರ ಬಗ್ಗೆ ನಾನು ಇವತ್ತು ಕಂಪ್ಲೀಟಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಮ್ಯಾನಿಫೆಸ್ಟೇಷನ್ ಅಂದರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ ಅಂತ. ಹಾಗಾದರೆ ಮ್ಯಾನಿಫೆಸ್ಟೇಷನ್ ಮಾಡಿ ಏನು ಬೇಕಾದರೂ ಸಾಧನೆ ಮಾಡ್ಬೋದಾ ಅಂತ ಒಂದು ಪ್ರಶ್ನೆ ಬರುತ್ತಲ್ವ ನಮಗೆ. ಮ್ಯಾನಿಫೆಸ್ಟೇಷನ್ ಅಂದರೆ ಧ್ಯಾನ ಮಾಡೋದು, ಕೂತ್ಕೊಂಡು ನಾನು ಏನು ಬೇಕು ಅದನ್ನು ನೆನೆಸ್ಕೊತ ಅದನ್ನೇ ಕೂತ್ಕೊಂಡು ನನಗದು ಬೇಕು ಬೇಕು ಅಂತ ಧ್ಯಾನ ಮಾಡೋದು ಮ್ಯಾನಿಫೆಸ್ಟೇಷನ್ನ? ಹೌದಾ? ಅಲ್ಲ. ಸೊ ಮ್ಯಾನಿಫೆಸ್ಟೇಷನ್ ಅಂದರೆ ಅದಕ್ಕೊಂದು ವಿಧಾನ ಇದೆ. ಹೇಗೆ ಅಂದರೆ, ನೀವು ಏನಾದರೂ ಅಂದ್ಕೊಂಡಿದ್ರೆ, ಓಕೆ, ನೀವು ಒಂದು ವರ್ಷದ ಒಳಗೆ ಅಥವಾ ನೆಕ್ಸ್ಟ್ ಒಂದು 2-3 ಮಂತ್ಸ್ ಒಳಗಡೆ ಇಂಥ ಒಂದು ಪ್ರಾಜೆಕ್ಟ್ನ, ಯಾವುದೋ ಒಂದು ಕೆಲಸನ ಅಚೀವ್ ಮಾಡಬೇಕು, ನಾನು ಇದರಲ್ಲಿ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ, ಕೂತ್ಕೊಂಡು ಧ್ಯಾನ ಮಾಡಿದಾಗ ಅಚೀವ್ ಮಾಡೋಕ್ಕಾಗುತ್ತಾ? ಅದಕ್ಕೆ ಎಫರ್ಟ್ ಕೂಡ ಹಾಕಲೇಬೇಕಲ್ವಾ. ಮ್ಯಾನಿಫೆಸ್ಟೇಷನ್ ಅಂದರೆ ಫಸ್ಟ್ ಹೇಗೆ ಸ್ಟಾರ್ಟ್ ಮಾಡಬೇಕು? ಮೊದಲು ಪಾಯಿಂಟ್ ನಂಬರ್ 1, ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಹೇಳಿದ್ರೆ ಅರ್ಲಿ ಮಾರ್ನಿಂಗ್ 6 o'clock, 5 to 6 o'clock ಒಳಗಡೆ ಇತ್ತು ಜಸ್ಟ್ ಒಂದು 20 ಮಿನಿಟ್ಸ್ ಆದರೂ ಕೂತ್ಕೊಂಡು ಧ್ಯಾನ ಮಾಡಬೇಕು. ಧ್ಯಾನ ಅಂದರೆ ಫಸ್ಟು ಕೂತ್ಕೊಂಡು ಒಂದು 20 ಟೈಮ್ಸ್ ಉಸಿರನ್ನ ಒಳಗೆ ತಗೊಂಡು ಬಿಡೋದು, 20 ಟೈಮ್ಸ್ ಮಾಡಬೇಕು. ಜಸ್ಟ್ ಕಣ್ಣು ಮುಚ್ಕೊಂಡು ನಿಮಗೆ ಏನು ಅಪ್ಪ ಅಮ್ಮ ಅಥವಾ ನಿಮಗೆ ಯಾರಾದರೂ ಹಿರಿಯರು, ಗುರುಗಳು, ನಿಮ್ಗೆ ತುಂಬ ಇಷ್ಟಪಡುವಂಥ ಗುರುಗಳು, ಅವ್ರ ಆಶೀರ್ವಾದ ನಿಮಗಿದೆ, ನಿಮಗೆ ಯಾವಾಗಲೂ ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ಒಂದ್ಸತಿ ಫೀಲ್ ಮಾಡಬೇಕು. ಆಮೇಲೆ ನಿಮಗೆ ಒಂದು ಮನೆ ದೇವರು, ಯಾವುದು ನೀವು ನಂಬುವಂತಹ ದೇವರು, ನೀವು ನಂಬಿದ್ರೆ ಯಾವುದಾದ್ರೂ ಆ ದೇವರು ನಿಮಗೆ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ, ಅವರ ಆಶೀರ್ವಾದ ಇದೆ ಅನ್ನೋ ರೀತಿ ನಿಮ್ಮ ಕಣ್ಮುಂದೆ ಇದ್ದಾರೆ, ಅವರೆಲ್ಲರೂ ಕೂಡ ಅವರು ನಿಮಗೆ ಬ್ಲೆಸ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಫೀಲ್ ಮಾಡಬೇಕು. ಸೊ ಅದನ್ನೇ ವೈಬ್ರೇಟ್ ಆಗುತ್ತೆ ನಿಮಗೆ, ಅವ್ರ ಆಶೀರ್ವಾದ ನಮಗೆ ಯಾವಾಗಲೂ ಇದೆ, ಅವ್ರು ಪ್ರೀತಿಸ್ತಾರೆ ಅಂತ. ಸರೌಂಡಿಂಗ್ ಅಂದರೆ ನೀವು ವರ್ಕ್ ಮಾಡೋ ಪ್ಲೇಸಲ್ಲಿ ಇರ್ಬೋದು, ಅಥವಾ ನೀವು ಹೊರಗಡೆ ಹೋಗ್ಬೋದು, ನಿಮ್ಮ ಮನೆ ಒಳಗಡೆ ಇರ್ಬೋದು, ಅವರೆಲ್ಲ ನಿಮ್ಮನ್ನ ತುಂಬ ಇಷ್ಟಪಡ್ತಿದ್ದಾರೆ, ನೀವು ಅವ್ರನ್ನ ತುಂಬ ಇಷ್ಟಪಡ್ತಿದ್ದೀರಾ, ನೀವು ಯಾವಾಗಲೂ ಖುಷಿಯಿಂದ ಇರ್ತೀರಾ, ಆ ಥರ ಫೀಲ್ ಮಾಡಬೇಕು. ನನಗೆಲ್ಲರೂ ಪ್ರೀತಿಸ್ತಾ ಇದ್ದಾರೆ, ನನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾರೆ, ನಾನು ಕೂಡ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ, ಇದನ್ನು ಆ ಒಂದು ಧ್ಯಾನದಲ್ಲಿ ಫೀಲ್ ಮಾಡ್ತಾ ಇರಬೇಕು. ಆಮೇಲೆ ನೆಕ್ಸ್ಟು ಇಡೀ ಎಲ್ಲ ಕಿವಿ, ಕಣ್ಣು, ಮೂಗು, ಎಲ್ಲ ಭಾಗಗಳನ್ನು, ನಮ್ಮ ದೇಹದ ಭಾಗಗಳನ್ನು ಜಸ್ಟ್ ಫೀಲ್ ಮಾಡಬೇಕು. ಓಕೆ, ಎಲ್ಲದೂ ಕೂಡ ನಾನು ತುಂಬ ಚೆನ್ನಾಗಿದ್ದೀನಿ, ಎಲ್ಲವೂ ಕೂಡ ಚೆನ್ನಾಗಿದೆ ಅನ್ನೋ ರೀತಿ ಫೀಲ್ ಮಾಡಬೇಕು. ಮತ್ತು ನಾನು ತುಂಬ ಚೆನ್ನಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ, ನಾನು ಏನು ಬೇಕಾದರೂ ಕೆಲಸನ ಮಾಡ್ಬೋದು, ನನಗೆ ತುಂಬ ಶಕ್ತಿ ಇದೆ ಅನ್ನೋ ರೀತಿ ಫೀಲ್ ಮಾಡಬೇಕು. ನನಗೆ ಏನೇ ಕೆಲಸ ಕೊಟ್ಟರು ನಾನು ಆಗಲ್ಲ ಅಂತ ಹೇಳಲ್ಲ, ನಾನು ಕಲಿತು ಮಾಡ್ತೀನಿ, ನನಗೆ ಅಷ್ಟು ಶಕ್ತಿ ಇದೆ ಅನ್ನೋ ರೀತಿ ಫೀಲ್ ಮಾಡಬೇಕು ಆ ಒಂದು ಧ್ಯಾನದಲ್ಲಿ. ಅದನ್ನೇ ಮತ್ತೆ ನಿಮಗೆ ಇದಾದ ತಕ್ಷಣ ನಿಮಗೆ ನೀವೇನು ಮಾಡಬೇಕು ಅಂದ್ಕೊಂಡಿರ್ತೀರ ಆ ಒಂದು ಸ್ಟೇಜಿಗೆ ಹೋಗಿ. ಓಕೆ, ನೀವು ಒಂದು ಬಿಸ್ನೆಸ್ಸಲ್ಲಿ ನೀವೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಹಾಕ್ಕೊಂಡಿರ್ತೀರಾ ಅಂತ ಅಂದ್ಕೊಳ್ಳಿ. ಆ ಬಿಸ್ನೆಸ್ನ ನೀವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀರಾ ಅನ್ನೋ ಫೀಲ್ ಮಾಡಬೇಕು. ನಾನು ಅದು ಸ್ಟಾರ್ಟ್ ಮಾಡಿದ್ದೀನಿ, ನನ್ನ ಅಂಡರಲ್ಲಿ 50 ಜನ ಎಂಪ್ಲಾಯೀಸ್ ಇದ್ದಾರೆ, ನಾನು ಇಷ್ಟು ಜನಕ್ಕೆ ಸ್ಯಾಲರಿ ಕೊಡ್ತಾ ಇದ್ದೀನಿ,
ನನ್ನ ಲೈಫ್ ತುಂಬ ಚೆನ್ನಾಗಿದೆ, ನಾನು ಇಷ್ಟು ಜನಕ್ಕೆ ಸಹಾಯ ಮಾಡ್ತಿದ್ದೀನಿ, ನನಗೆ ದೇವರು ತುಂಬ ಒಳ್ಳೆ ದಾರಿಯನ್ನು ಹುಡ್ಕೊಟ್ಟಿದ್ದಾರೆ, ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಆ ಥರ ಫೀಲ್ ಮಾಡ್ತಾ ಇರಬೇಕಾ ಮ್ಯಾನಿಫೆಸ್ಟೇಷನಲ್ಲಿ. ಸೊ ಆ ಥರ ಫೀಲ್ ಮಾಡಿ ಒಂದು 20 to ಹಾಫ್ ಆನ್ ಅವರ್ ಅದೇ ಥರ ಜಸ್ಟ್ ಅದನ್ನೇ ಫೀಲ್ ಮಾಡಬೇಕು. ನೆಕ್ಸ್ಟ್, ಇಷ್ಟು ಮಾಡಿದ್ರೆ ನೀವು ಅಚೀವ್ ಮಾಡ್ತೀರಾ ಅಂತ ಕೇಳಿದ್ರೆ ನೋ, ಇಷ್ಟಂತೂ ಅಲ್ವೇ ಅಲ್ಲ. ಸೊ ಪಾಯಿಂಟ್ ನಂಬರ್ 1, ನೀವು ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಓಕೆ, ನಾನು ಏನು ಬೇಕಾದ್ರೂ ಮಾಡ್ತೀನಿ. ಓಕೆ, ನಿಂಗೆ ಬರಲ್ಲ ಅಂತ ಯಾರಾದರೂ ಕೂಡ ಹೇಳಿದ್ರು ಕೂಡ ಸೊ ನಾನು ಮಾಡ್ತೀನಿ, ನನಗೆ ಗೊತ್ತಿದೆ. ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಮತ್ತು ತುಂಬ ಹೆಲ್ಪಿಂಗ್ ನೇಚರ್ ಇರಬೇಕು. ನಾನು ಸಹಾಯ ಮಾಡ್ತೀನಿ, ನನ್ನ ಸಹಾಯ ಮಾಡೋದು ಅಂದರೆ ದುಡ್ಡೇ ಬರೀ ಸಹಾಯ ಅಲ್ಲ. ನಿಮಗೆ ಯಾರಿಗಾದ್ರೂ ಏನಾದರೂ ಗೊತ್ತಿಲ್ಲ, ವರ್ಕ್ ಗೊತ್ತಿಲ್ಲ, ಅಥವಾ ಯಾರಿಗಾದರೂ ಸಣ್ಣ ಪುಟ್ಟ ಏನೋ ಒಂದು ಮೈಂಡಲ್ಲಿ ತುಂಬ ನೆಗೆಟಿವಿಟಿ ಇದೆ ಅಂದರೆ ಅದನ್ನು ಹೋಗ್ಲಾಡಿಸಿ ನೀನು ಖುಷಿಯಾಗಿರ್ತೀಯ, ನೀನು ಸಂತೋಷವಾಗಿರ್ತೀಯ, ಅವ್ರನ್ನ ಆ ನೆಗೆಟಿವಿಟಿಯಿಂದ ಹೊರಗಡೆ ತಗೋಬರೋದು ಕೂಡ ಒಂದು ಸಹಾಯನೇ. ಎಲ್ಲ ರೀತಿಯಿಂದನೂ ನಮ್ಗೆ ಆಗುವಂತಹ ಸಹಾಯನ ಯಾರಿಗಾದರೂ ಮಾಡಬೇಕು, ಅವರದಿಂದ ಖುಷಿ ಪಡಬೇಕು. ಸೊ ನೆಕ್ಸ್ಟ್ ಥಿಂಗ್ ಏನಂತ ಹೇಳಿದ್ರೆ, ನೆಗೆಟಿವಿಟಿಯಿಂದ ತುಂಬ ದೂರ ಇರಬೇಕು. ನಿಮ್ಗೆ ಯಾರಾದರೂ ನೆಗೆಟಿವ್ ಮಾಡ್ತಾ ಇರ್ತಾರೆ, ಸೊ ಯಾವಾಗಲೂ ನೀನು ಚೆನ್ನಾಗಿಲ್ಲ, ನೀನು ಅದು ಮಾಡ್ತೀಯಾ, ನೀನು ಸರಿ ಇಲ್ಲ, ಈ ಥರ ಹೇಳೋರು ತುಂಬ ಜನ ಇರ್ತಾರೆ. ಸೊ ಅದನ್ನೆಲ್ಲ ಜಸ್ಟ್ ಇಗ್ನೋರ್ ಮಾಡಬೇಕು. ನೆಗೆಟಿವಿಟಿನ ನೀವು ಹತ್ತಿರದಲ್ಲಿ ತಗೋಬರ್ಬಾರ್ದು. ನೆಕ್ಸ್ಟ್ ಏನಂದರೆ ಫಸ್ಟ್ ಪಾಯಿಂಟ್ ಹೇಳಬೇಕಿತ್ತು ನಾನು, ಲವ್ ಯುವರ್ ಸೆಲ್ಫ್. ಸೊ ಯಾವಾಗಲೂ ಕೂಡ ನಮ್ಮನ್ನ ನಾವು ಇಷ್ಟಪಡದೇ ಇದ್ದರೆ ಇನ್ನೊಬ್ಬರು ಇಷ್ಟಪಡೋದು, ಅಥವಾ ನಾವು ಚೆನ್ನಾಗಿ ಕಂಡ್ರೆ, ನಮ್ಮನ್ನ ನಾವು ಇಷ್ಟಪಟ್ಟರೆ ಮಾತ್ರ ನಮಗೊಂಥರ ಕಾನ್ಫಿಡೆನ್ಸ್ ಇರುತ್ತಲ್ವ. ನಾವು ಕಾನ್ಫಿಡೆಂಟ್ ಆಗಿರ್ಬೇಕಂದ್ರೆ ಫಿಟ್ ಆಗಿರಬೇಕು, ನಮ್ಮನ್ನ ನಾವು ಇಷ್ಟಪಡಬೇಕು. ಫಸ್ಟ್ ಆಫ್ ಆಲ್ ಅಂದರೆ ಬ್ಯೂಟಿಫುಲ್ ಆಗಿರೋದು, ತುಂಬ ಚೆನ್ನಾಗಿ ಕಾಣೋದು ನೋಡೋಕ್ಕೆ ಆ ಥರ ಹೇಳ್ತಾ ಇಲ್ಲ. ನೀವು ಆರೋಗ್ಯವಾಗಿರಬೇಕು ಫಸ್ಟ್ ಆಫ್ ಆಲ್. ಆಮೇಲೆ ಹೆಲ್ದಿಯಾಗಿದ್ದರೆ ಮಾತ್ರ ನಾವು ಏನು ಕೂಡ ಮಾಡೋದಕ್ಕೆ ಸಾಧ್ಯ. ಹೆಲ್ದಿಯಾಗಿರಲಿಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಫಸ್ಟ್ ನೀವು ಕಾನ್ಫಿಡೆಂಟ್ ಆಗಿರಬೇಕು. ನಾನು ಚೆನ್ನಾಗಿದ್ದೀನಿ, ನಾನು ಬ್ಯೂಟಿಫುಲ್ ಆಗಿರ್ತೀನಿ, ನನ್ನ ಯೋಚನೆಗಳು ತುಂಬ ಚೆನ್ನಾಗಿದ್ದಾವೆ, ನಾನು ಎಲ್ಲಿ ಹೋದರೂ ಗೆಲ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರಬೇಕು. ನಿಮ್ಮನ್ನ ನೀವು ತುಂಬ ಪ್ರೀತಿಸಬೇಕು. ನಾನಿದ್ದರೆ ಆ ಕೆಲಸ ಆಗುತ್ತೆ, ನಾನಿದ್ದರೆ ಎಲ್ಲದೂ ಒಳ್ಳೇದಾಗುತ್ತೆ, ನಾನು ಜನಕ್ಕೆ ಹೆಲ್ಪ್ ಮಾಡ್ತೀನಿ, ನನಗೆ ಕಾನ್ಫಿಡೆನ್ಸ್ ಇದೆ. ಈ ಥರ ನಿಮ್ಮನ್ನು ನೀವು ತುಂಬ ಪ್ರೀತಿಸಬೇಕು. ಫಸ್ಟ್ ಇದು, ನಾನು ಚೆನ್ನಾಗಿಲ್ಲ, ನನಗೇನು ಮಾಡೋಕ್ಕಾಗ್ತಾ ಇಲ್ಲ, ನಾನು ನೋಡೋಕ್ಕೆ ಚೂರು ಚೆನ್ನಾಗಿಲ್ಲ, ನಾನು ಇವ್ರು ಇಷ್ಟು ಜನಕ್ಕೆ ಹೋಲಿಸಿದ್ರೆ ಏನೂ ಅಲ್ಲ, ಈ ಥರ ಫೀಲ್ ಅಂತೂ ಇರಲೇಬಾರ್ದು. ಯಾಕೆ ಅವ್ರಿಗಿಂತ ನಾನು ಚೆನ್ನಾಗಿಲ್ವಾ, ನಾನು ಚೆನ್ನಾಗಿದ್ದೀನಿ, ನಾನು ಎಲ್ಲದರಲ್ಲೂ ಬೆಸ್ಟ್ ಇದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು ನಿಮಗೆ. ಮತ್ತೇನು ಅಂತ ಹೇಳಿದ್ರೆ, ಫಿಸಿಕಲಿ ನೀವು ಫಿಟ್ ಆಗಿರಬೇಕು. ಯಾವಾಗಲೂ ಕೂಡ ದಪ್ಪ ಇರೋದು ಅಂತ ಹೇಳ್ತೀವಿ, ದಪ್ಪ ಅಥವಾ ತೆಳ್ಳಗಿರೋ ವಿಚಾರ ಮಾತಾಡ್ತಾ ಇಲ್ಲ. ಬಟ್ ನೀವು ಒಂದು ಭಾರದ ವಸ್ತುನ ಎತ್ತಕ್ಕಾಗದೇ ಇರುವಷ್ಟು, ಅಥವಾ ನಿಮಗೆ ಒಂದು ಏನಾದರೂ ಕಷ್ಟದ ಟೈಮಲ್ಲಿ ಓಡೋಕ್ಕಾಗದೇ ಇರುವಷ್ಟು, ಅಷ್ಟು ನೀವು ಫಿಸಿಕಲಿ ಡಲ್ ಆಗಿರ್ಬಾರ್ದು, ಫಿಸಿಕಲಿ ಫಿಟ್ ಆಗಿರಬೇಕು. ಯೋಗ ಇದನ್ನೆಲ್ಲ ಮಾಡಿ ಚೆನ್ನಾಗಿರಬೇಕು. ನೆಕ್ಸ್ಟ್ ಥಿಂಗ್ ಅಂದರೆ, ಯಾವಾಗಲೂ ನೀವು ಸಕ್ಸಸ್ ಬಗ್ಗೆ ಯೋಚನೆ ಮಾಡ್ತಿರ್ಬೇಕು. ನಾನು ಪ್ಲ್ಯಾನ್ ಮಾಡ್ತಾ ಇರಬೇಕು. ಸೊ ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ, ಪ್ಲ್ಯಾನ್ ಡಿ ಇದನ್ನು ಮಾಡ್ತಾ ಇರಬೇಕು. ಒಂದರಲ್ಲಿ ಹೋದರೆ ಇನ್ನೊಂದಕ್ಕೆ ನಾನು ಜಸ್ಟ್ ಜಂಪ್ ಆಗ್ತೀನಿ ಅನ್ನೋ ಥರ ಜಸ್ಟ್ ಥಿಂಕ್ ಮಾಡ್ತಾ ಇರಬೇಕು. ಸಕ್ಸಸ್ ಆಗೋದ್ರ ಬಗ್ಗೆನೇ ಜಾಸ್ತಿ ಫೋಕಸ್ ಮಾಡಬೇಕು. ಸೊ ಮತ್ತೊಂದು ಮುಖ್ಯವಾದ ವಿಚಾರ ಅಂದರೆ ಪ್ರೇ ಮಾಡೋದೊಂದು ಇದೊಂದು ಸಣ್ಣ ವಿಚಾರ ಅಂತ ಅನಿಸ್ಬೋದು. ನೀವು ದೇವ್ರ ಹತ್ರ ಹೋಗಿ ಬೇಡ್ಕೊಂಡ್ರೆ ಕೊಟ್ಬಿಡ್ತಾರಾ? ಸೀರಿಯಸ್ಲಿ ಇದು ವರ್ಕ್ ಆಗುತ್ತಾ? ಡೆಫಿನೆಟ್ಲಿ ಅದಕ್ಕೊಂದು ಅರ್ಥ ಇದೆ. ಯಾವಾಗಲೂ ಕೂಡ ನಾವು ಮನಸ್ಸಲ್ಲಿ ಏನೋ ಒಂದು ಇಟ್ಕೊಂಡು ಪ್ರೇ ಮಾಡ್ತಾ ಇದ್ರೆ ಸೊ ಸಡನ್ಲಿ ಅಂತ ಆಗದೆ ಇರ್ಬೋದು. ಜಸ್ಟ್ ನಾವು ಅದಕ್ಕೆ ಫೋಕಸ್ ಮಾಡ್ತಾ ಇದ್ದೀವಿ ಅಂದರೆ ಖಂಡಿತವಾಗ್ಲೂ ಆಗೇ ಆಗುತ್ತೆ. ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಬೇಕು. ನಾನು ಮಾಡ್ತೀನಿ, ನಾನು ಏನು ಬೇಕಾದರೂ ಮಾಡ್ತೀನಿ, ನನ್ನ ಹತ್ರ ಆಗುತ್ತೆ ಅನ್ನೋ ಒಂದು ಛಲ ಇರಬೇಕು. ಬಿ ಕಾಮ್. ಯಾವಾಗಲೂ ಕೂಡ ಓಕೆ ಈ ಥರ ಆಯಿತಾ ಅಂತ ಜೋರಾಗಿ ಕೂಗೋದು, ಕೆಚ್ಚೋದು
ಜಸ್ಟ್ ಈ ಥರ ಆಗಬಾರ್ದಿತ್ತು ಅನ್ನೋ ಥರ ಅಂದ್ಕೊಳ್ಳೋದ್ರಿಂದ ಏನು ಕೂಡ ಸೊಲ್ಯೂಷನ್ ಸಿಗಲ್ಲ ಅದರಲ್ಲಿ. ಸೊ ಬಿ ಕಾಮ್. ನಮಗೆ ಆದಷ್ಟು ಕಾಮ್ ಆಗಿದ್ದಷ್ಟು ನಮಗೆ ಈ ನಮ್ಮ ಗುರಿಯನ್ನು ತಲುಪೋದಕ್ಕೆ ಹೆಲ್ಪ್ ಆಗುತ್ತೆ. ನಾವು ಮಾಡೋ ಕೆಲಸದ ಬಗ್ಗೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರಬೇಕು. ನಾವು ಏನು ಅಚೀವ್ ಮಾಡಬೇಕು, ನಮಗೇನು ಸಿಗಬೇಕು ಅಂತ ನಮಗೆ ಆಸೆ ಇರುತ್ತೋ ಅದ್ರ ಬಗ್ಗೆ ಫೋಕಸ್ ಮಾಡಿ ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಇದ್ರೆ ನಿಮ್ಮ ವೈಬ್ಸ್ ಇದೆಯಲ್ಲ ಅದಕ್ಕೆ ಕನೆಕ್ಟ್ ಆಗಿ ನೀವು ಅಂದ್ಕೊಂಡಿದ್ದು ಆಗೇ ಆಗುತ್ತೆ. ಇದಂತೂ 100% ನಿಜ. ಅದು ಆ್ಯಕ್ಚುಲಿ ನೀವು ಒಂದೇ ಸಲ ಆಗದೆ ಇರ್ಬೋದು, ಕಂಟಿನ್ಯೂಸ್ಲಿ ನೀವು ಪ್ರೇ ಮಾಡ್ತಿರ್ಬೇಕು, ಫೋಕಸ್ ಮಾಡಬೇಕು, ಈ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರಬೇಕು, ಜಸ್ಟ್ ಧ್ಯಾನ ಮಾಡ್ತಾ ಅದನ್ನು ಯೋಚಿಸಬೇಕು. ಸೊ ನಿಮಗೆ ಇದು ಒಂದು 6 ಮಂತ್ ಒಳಗಡೆ ನೀವು ಅಂದ್ಕೊಂಡಿದ್ದು ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೇ ಆಗುತ್ತೆ. ಇದಂತೂ 100% ವರ್ಕ್ ಆಗುತ್ತೆ. ಸೊ ಟ್ರೈ ಮಾಡಿ ನೀವು ಕೂಡ. ಬೆಳಿಗ್ಗೆ ಮಾತ್ರ ಮ್ಯಾನಿಫೆಸ್ಟೇಷನ್ ಆ ಧ್ಯಾನನ ಮಾಡಬೇಕಾ ಅಂತ ಹೇಳಿದ್ರೆ ಇಲ್ಲ, ರಾತ್ರಿ ಮಲಗ್ತಾ ಕೂಡ ನೀವು ಅದನ್ನು ಎಣಿಸ್ಕೊಂಡು ಸೇಮ್ ನಾನು ಹೇಳಿದ ಹಾಗೆ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಮತ್ತು ಡೈಲಿ ಲೈಫಲ್ಲಿ ಫಿಸಿಕಲಿ ಫಿಟ್ ಆಗಿರಬೇಕು, ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಕಾಮ್ ಆಗಿರಬೇಕು, ನಿಮ್ಮನ್ನ ನೀವು ಪ್ರೀತಿಸಬೇಕು, ಹೆಲ್ಪ್ ಮಾಡಬೇಕು ಬೇರೆಯವರಿಗೆ. ನೆಕ್ಸ್ಟು ನಿಮ್ಮ ಹತ್ರ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು, ನಿಮ್ಮನ್ನ ನೀವು ಟ್ರಸ್ಟ್ ಮಾಡಬೇಕು, ಬಿಲೀವ್ ಇನ್ ಯೋರ್ ಸೆಲ್ಫ್. ಸೊ ಎಲ್ಲದೂ ಕೂಡ ನಿಮ್ಮದಾಗುತ್ತೆ. ಇಷ್ಟು ಹೇಳ್ತಾ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಿಮಗೇನಾದರೂ ಇದು ನನ್ನ ಗುರುಗಳು ನನಗೆ ಕಲಿಸಿಕೊಟ್ಟಿರುವಂತಹ ಮ್ಯಾನಿಫೆಸ್ಟೇಷನ್, ನೀವು ಕೂಡ ಇದನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಭಾಗದಲ್ಲಿ ಇದೇ ಥರ ಹೊಸ ವಿಷಯದೊಂದಿಗೆ ಬರ್ತೀನಿ. ಥ್ಯಾಂಕ್ ಯು.